ಮಾಡ್ತಾನಲ್ರಿ ಇವನು. ಏನು ಹೇಳಬೇಕು ಅಂದರೆ ಯಾರು ನಂಬೋದು? ಆ ಪ್ರೇಮವರ್ಧನಂದು ಅವನ ಹೆಸರು ಪ್ರೇಮ ಅಂತ ಇಕ್ಕೊಂಡ್ರದೇ ಒಂದು ತಪ್ಪು. ಫಸ್ಟ್ ಆಫ್ ಆಲು ಆ ಹುಡುಗಿನ ಕರ್ಕೊಂಬಂದು ಪ್ರೀತಿ ಮಾಡಿದಾಗ ಆಗ ಕೂತ್ಕೊಂಡು ಬಗೆಹರಿಸ್ಬೋದಾಯ್ತಲ್ಲ ಸರ್. ಆ ಹುಡುಗಿ ಜೀವ ಕಳೆದವನಲ್ಲ, ಇವ್ನು ಬೋರ್ಡ್ ಹೊಡ್ಸ್ಕೊಂಡು ಬೇರೆ ಊರಾಗ ಹೋದರೆ ನಮ್ಮ ಆದನಕಳ್ಳಿ ಸ್ಟೇಷನವ್ರು ಏನು ಕಂಡುಹಿಡಿಯಲ್ಲ ಅಂತಲ್ಲ. ಪೊಲೀಸರೆಲ್ಲ ಇವಾಗ ಅಲರ್ಟ್ ಆಗಿದ್ದಾರೆ, ಅವರು ಕರೆಕ್ಟಾಗಿ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಬಂದು ಇವಾಗ 24 ಗಂಟೆ ಒಳಗಡೆ ಅವ್ನ ಅರೆಸ್ಟ್ ಮಾಡಿ ಇವಾಗ ಜೈಲಿಗೆ ಕರ್ಕೊಂಡು ಹೋಗಿದ್ದಾರಲ್ಲ. ಇವಾಗ ಆ ಹುಡುಗಿ ಜೀವ ಅವ್ನು ಕೊಡೋಕ್ಕಾಗುತ್ತಾ? ಕೂತ್ಕೊಂಡು ಬಗೆಹರಿಸಿರಿ, ಹಿಂಗಲ್ಲ ಹಂಗೆ ಅಂತ ಮಾತಾಡ್ಕೊಬೋದಾಯಿತು. ನನ್ನಂಥವ್ರು ಅವರಾಗಿದ್ದಕ್ಕೆ ಹಂಗಾನ ಮಾಡಿದ್ದಾರೆ. ನನ್ನಂಥವ್ರಾಗಿದ್ದರೆ ಕುಂಡ್ರಿಸ್ಬಿಟ್ಟು ಏನು ಮಾಡ್ಬೇಕು ಆ ಕೆಲಸ ಮಾಡ್ತಾರೆ. ಅವನ ಪ್ರಾಣದ ಭಯ ಅವನಿಗೂ ಗೊತ್ತಾಗಬೇಕು. ಹೌದು, ದಿಮ್ಮ ಸಗ್ದ ಅದು ಉಸಿರು ಕಟ್ಟಿ ಆ ಹುಡುಗಿ ಎಷ್ಟು ನೋವು ತಿಂದಿರ್ಬೋದು ಹೇಳಿ ಸರ್. ಆ ಕ್ಷಣದಲ್ಲ ಆ ನೋವು ನಮ್ಮ ಕೈ ಒಂಚೂರು ಸುಟ್ಕೊಂಡ್ರೆ ನಾವು ಎಷ್ಟು ನೋವು ತಿಂತೀವಿ ಹೇಳಿ. ಅಂಥವ್ರುಗಳ ಪ್ರಾಣ ಹೋಗೋದು ಅಂದರೆ ತುಂಬ ಕಷ್ಟ. ಆ ನೋವು ಅವನು ನನ್ನ ರೀತಿಯಲ್ಲಾದರೆ ಅವನು ಆ ನೋವು ಅನುಭವಿಸ್ಬೇಕು. ಅವನು ನೋವು ಅನುಭವಿಸಿದಾಗ ಅವನಿಗೆ ನಾನು ಹಿಂಗೆ ಅಲ್ವನಪ್ಪ ಹುಡುಗಿನ ಸಾಯಿಸಿರೋದು ಅನ್ನೋ ಥರ ಅವನಿಗೂ ಅರ್ಥ ಆಗಬೇಕು. ಪ್ರೀತಿ ಮಾಡಿಲ್ಲ ಸರ್ ಅವನು ಪ್ರೀತಿ ಮಾಡಿದರೆ ಅವನ ಹತ್ರ ಸಾಯಿಸ್ತಾ ಇರಲಿಲ್ಲ. ಸೈಕೋ ಅಲ್ಲ ಅಂದ್ರೆ ಇನ್ನೇನು, ಯಾವುದನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವನ್ನ ಕರ್ಕೊಂಡು ಹೋಗೋದಂಗೆ ಪಾಪ ಓದ ಹುಡುಗರನ್ನ ತಗೊಂಬಂದು ಈ ಥರ ಹಾಳು ಮಾಡ್ತಾರಲ್ಲ. ಎಲ್ಲ ಹೆಣ್ಣುಮಕ್ಕಳು ನಂಬ್ಕೊಂಡು ಹೋಗ್ತದೆ, ಏನೋ ನಮಗೊಂದು ಜೀವನ ಆಗುತ್ತೆ ಮುಂದಕ್ಕೆ ಅಂತ. ಲವ್ ಮಾಡೋದು ತಪ್ಪಲ್ಲ. ಲವ್ ಮಾಡೋದ್ರಲ್ಲಿ ಅದನ್ನು ಉಳಿಸ್ಕೊಂಡು ಹೋಗೋದಾಯ್ತಲ್ಲ ಅದು ಪ್ರೀತಿ ಮಾಡೋದು. ಅಂದರೆ ಬರೀ ಸುಖಕ್ಕೆ ಮಾತ್ರ ಅಲ್ಲ ಸರ್, ಅವ್ರ ಕಷ್ಟ ಸುಖದಲ್ಲಿ ಎರಡೂ ಜೊತೆಗಿರಬೇಕು. ಹೌದು ಸರ್, 1ನೇ ಕ್ಲಾಸಿಂದ PUC ವರೆಗೂ ಜೊತೆಗಿದ್ದು ಇವಾಗ ಒಂದು ಸಣ್ಣ ಅನುಮಾನಕ್ಕೆ ಈ ಥರ ಮಾಡೋನಲ್ಲ, ಅವ್ನು ನಿಮ್ಮ ಮನುಷ್ಯನೇ ಅಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಹೌದು ಸರ್, ಇವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಕಡೆನೂ ಹೋಗ್ತಾರೆ. ನಾವು ಓಡಾಡ್ತಾ ಇದ್ದೀವಪ್ಪ ಹಂಗಂತ ಇನ್ನೊಬ್ರನ್ನ ನಾವು ಅಫೇರ್ ಇಟ್ಕೊಂಡಿದ್ದೀವಿ ಅಂತಲ್ಲ. ಅದೇ ಹೇಳಿತ್ತು, ಅದೇ ವಿಷಯ ನಾವು ಕೂತ್ಕೊಂಡು ಬಗೆಹರಿಸ್ಬೋದಾಯಿತು. ಹಿಂಗಲ್ಲ ಏನಕ್ಕೆ ಹಿಂಗೆ ಮಾಡಿದೆ, ಯಾವ ಥರ ಇದು ಇನ್ನೊಂದ್ಸರಿ ಮಾಡಬೇಡ ಅಂತ ಇದ್ರು ತಿದ್ಕೊಂಡು ಭಾಳವಳೇನೋ. ಆ ಹುಡುಗಿ ಜೀವನ ಕಳೆದಲ್ಲ ಅವನು. ಅಷ್ಟು ಓದಿ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಅಲ್ಲಿ ಗಂಟ ಓದಿಸಿರ್ಬೋದು ಹೇಳಿ ಸರ್. ಹೌದು, ಎಜುಕೇಷನ್ನೇ ಮುಗೀತದೆ. ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಆಚಾರ್ಯ ಕಾಲೇಜು ಅಂದರೆ ಸುಮ್ಮನೆ ಅಲ್ಲ ಸರ್. ಅಲ್ಲಿ ಅಮೌಂಟ್ ಎಷ್ಟು ಕಟ್ಟಬೇಕು ಹೇಳಿ? ಲಕ್ಷಾಂತರ ದುಡ್ಡು ಅವ್ರ ಅಪ್ಪ ಅಮ್ಮ ಸಾಲ ಮಾಡಿದಾರೋ, ಒಬ್ರು ಮನೆ ಕೂಲಿ ಮಾಡಿದಾರೋ. ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವ ಸರ್? ಖಂಡಿತ ಸರ್. ಅವ್ನ ಜೀವನ ಪೂರ್ತಿ ಜೈಲಲ್ಲೇ ಕೊಡಬೇಕು. ಅವನ ಜೀವನ ಅಲ್ಲೇ ಇರಬೇಕು. ಅವನ ಆಚೆ ಬರ್ಕೂಡ್ದವನು. ನಿನ್ನೆ ತಾನೇ ಒಂದು ವಿಚಾರ ತಮ್ಮ ಹತ್ರ ಹೇಳಿದ್ವು. ಅದೇ ವಿಚಾರ ಎಂದರೆ ದೇವಿಶ್ರೀ ಒಂದು ಹೆಣ್ಣು ಮಗನ ಕೊಲೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನು ತಿರುಪತಿದಲ್ಲಿ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ನವರು ಮತ್ತು ಕರ್ನಾಟಕ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರದವರು ಎಲ್ಲರೂ ಇಬ್ಬರು ಸೇರಿಕೊಂಡು ಅವನನ್ನು ಹಿಡ್ಕೊಂಡು ಬಂದು ಇದನ್ನು ತಾವುಗಳು ಎಲ್ಲರೂ ಸೇರ್ಕೊಂಡು ಕಠಿಣವಾದಂಥ ಒಂದು ಶಿಕ್ಷೆ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಇವನು ಒನ್ ಸೈಡ್ ಲವ್ ಅಂತೆ. ಆದರೆ ಈ ಹೆಣ್ಣು ಮಗು ಯಾವುದೇ ಕಾರಣದಿಂದ ಕೂಡ ಬಲಂತ ಅಂದರೆ ಒಂದು ಸೈಡ್ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಂತೆ. ಆದರೆ ಆ ಮಗು ಒಪ್ಪದೇ ಇರೋದಕ್ಕೆ ಆ ಮಗುನ ಹೋಗಿ ರೂಮಲ್ಲಿರ್ತಕ್ಕಂಥ ಮಗುನ ಹೋಗಿ ಇವ್ರ ಹಿಂದ್ಗಡೆ ಇರತಕ್ಕಂಥ ಒಂದು ಹೆಣ್ಣು ಮಗು ಇವನಿಗೆ ಸಪೋರ್ಟ್ ಕೊಟ್ಟು ಆ ಹೆಣ್ಣು ಮಗನ್ನು ಕೂಡ ಇದರಲ್ಲಿ ಸೇರಿಸಬೇಕು. ಮತ್ತು ಆ ಮನೆಯಲ್ಲಿ ಕೊಟ್ಟಿರ್ತಕ್ಕ ಆ ಮನೆಯಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಾಯಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಆ ಬಾಡಿಗೆಯನ್ನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇದಿದೆ. ಇಂಥವ್ರನ್ನೆಲ್ಲ ಕಠಿಣವಾದಂಥ ಒಂದು ಶಿಕ್ಷೆ ಕೊಡಬೇಕು. ಮತ್ತು ಎಲ್ಲ ಹೆಣ್ಣುಮಕ್ಕಳು ಕೂಡ ಮುಂದೆ ಬರಬೇಕು.
ಮತ್ತು ವಿದ್ಯಾರ್ಥಿನಿಯರು ಕೂಡ ಮುಂದೆ ಬಂದು ಇದನ್ನು ಖಂಡಿಸಬೇಕಾಗಿ, ಮತ್ತು ಅವ್ರ ತಂದೆ ತಾಯಿ, ಅವ್ರ ತಂದೆ ಆಗಿರ್ತಕ್ಕಂಥ ಪುಣ್ಯಾತ್ಮರು ಅವರು ಪಾಪ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಏನೋ ನಮ್ಮನ್ನು ಉದ್ಧಾರ ಮಾಡ್ತಾರೆ, ನಮ್ಮನ್ನು ಚೆನ್ನಾಗಿ ಸಾಕ್ತಾರೆ ನನ್ನ ಮಕ್ಕಳು ಅನ್ನೋ ಉದ್ದೇಶದಿಂದ ಉನ್ನತನ ಶಿಕ್ಷಣಕ್ಕಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಒಳ್ಳೆಯ ಕಾಲೇಜಿಗೆ ಅನ್ನೋತಕ್ಕಂಥ ಕಾಲೇಜಿಗೆ ಕಳಿಸಿದರೆ, ಆದರೆ ಇನ್ನು ಮೂರೇ ತಿಂಗಳಿತ್ತು. ಆ 3 ತಿಂಗಳಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಬಂದು ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮನ್ನು ಸಾಕ್ತಾರೆ ಅನ್ನೋ ಉದ್ದೇಶದಿಂದ ಅವ್ರ ತಂದೆ ಆಗಿರ್ಬೋದು ಮತ್ತು ಅವ್ರ ದೊಡ್ಡಪ್ಪ ಆಗಿರ್ಬೋದು, ಅವರು ವ್ಯವಸಾಯ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು. ಆದರೆ ಇವನು 1 ಸಾವಿರ ಲವ್ ಮಾಡಿ ನನ್ನ ಮದುವೆ ಮಾಡಿಕೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿನ ಬಲವಂತದಿಂದ ಆ ಹುಡುಗಿ ಒಪ್ಪದೇ ಇರೋ ವಿಚಾರದಿಂದ ಹೋಗಿ ಆ ಹುಡುಗಿನ ರೇಪ್ ಮಾಡಿ ಇವನು ಮರ್ಡರ್ ಮಾಡಿರ್ತಾನೆ. ಕಠಿಣವಾದಂಥ ಶಿಕ್ಷೆ ಕೊಡಲೇ ಕೊಡ್ತಾರೆ ಇವನಿಗೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನಮಗೆ.